ಬೆಂಡಾಗಿದ್ದ ನಾಡು ಈಗ ವಿಶ್ವದ ಭೂಪದಲ್ಲೇ ಗುರುತಿಸಿಕೊಂಡಿದೆ. ಸೌರಶಕ್ತಿಯ ಮೂಲಕ ಅನ್ನದಾತನಿಗೆ ಬೆನ್ನೆಲುಬಾಗಿ ರಾಜ್ಯವನ್ನೇ ಜಗಮಗಿಸಲು ಪಾವಗಡ ಸಜ್ಜಾಗಿದೆ. ವಿಶ್ವದ ಅತಿ ದೊಡ್ಡ ಸೋಲಾರ್ ಪಾರ್ಕ್ ಎನ್ನುವ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಇದರ ಒಂದು ವರದಿ ಇಲ್ಲಿದೆ ನೋಡಿ. ಕಲ್ಪತರು ನಾಡು ತುಮಕೂರು ಜಿಲ್ಲೆಯ ಪಾವಗಡ ಈಗ ವಿಶ್ವ ಮಟ್ಟದಲ್ಲಿ ಗುರುತಿಸಿಕೊಂಡಿದೆ. ಕಾರಣ ವಿಶ್ವದಲ್ಲೇ ಅತಿ ದೊಡ್ಡ ಸೋಲಾರ್ ಪಾರ್ಕ್ ನಿರ್ಮಾಣವಾಗಿದೆ. ಹೌದು, ತುಮಕೂರು ಜಿಲ್ಲೆಯ ಪಾವಗಡ ತಾಲೂಕು ಪ್ರಪಂಚದ ಭೂಪಟದಲ್ಲಿ ತನ್ನ ಛಾಪು ಮೂಡಿಸಿದೆ. ಪಾವಗಡ ತಾಲೂಕಿನ ನಾಗಲಮಡಿಕೆ ಹೋಬಳಿಯ 13,000 ಎಕರೆ ಪ್ರದೇಶದಲ್ಲಿ ಸೋಲಾರ್ ಪಾರ್ಕ್ ನಿರ್ಮಾಣವಾಗುವ ಮೂಲಕ ರಾಜ್ಯದ ಗಡಿ ಪಾವಗಡದಲ್ಲಿ ಜನಜೀವನ ಸುಧಾರಿಸುವ ಹೊಸ ಭರವಸೆ ಮೂಡಿಸಿದೆ. ಸುಮಾರು 40,000ದಷ್ಟು ಕೂಲಿ ಕಾರ್ಮಿಕರು ಪಾವಗಡ ತಾಲೂಕಿಂದ ರಾಜ್ಯದ ಬೇರೆ ಬೇರೆ ಕಡೆ ಗುಳೆ ಹೋಗ್ತಾ ಇದ್ರು. ಅಂತ ಗುಳೆ ಹೋಗೋದನ್ನ ತಪ್ಪಿಸಿ ಈ ಒಂದು ಸೋಲಾರ್ ಪಾರ್ಕ್ ನಿರ್ಮಾಣ ಆಗ್ತಾರಿಂದ ಎಲ್ಲ ಕೂಲಿ ಕೆಲಸ ಮಾಡ್ತಕ್ಕಂಥವ್ರು ಇಲ್ಲಿ ಬಂದಿದ್ದಾರೆ. ಆಂಧ್ರ ಪ್ರದೇಶಕ್ಕೆ ಹೊಂದಿಕೊಂಡಿರುವ ಈ ತಾಲೂಕು ಕಳೆದ 40 ವರ್ಷಗಳಿಂದ ಶಾಶ್ವತವಾಗಿ ಬರಗಾಲಕ್ಕೆ ತುತ್ತಾಗಿದೆ. ಒಂದು ಕಾಲದಲ್ಲಿ ಶೇಂಗಾ ಬೆಳೆ ಯಥೇಚ್ಛವಾಗಿ ಬೆಳೆಯುತ್ತಿದ್ದ ಸಮೃದ್ಧ ಪ್ರದೇಶವಾಗಿದ್ದ ಪಾವಗಡ ಕಾಲಾನಂತರದಲ್ಲಿ ಮಳೆಯ ಕೊರತೆಯಿಂದಾಗಿ ಬರ ಆವರಿಸಿದ್ದು 106 ಎಕರೆ ಜಮೀನಿದ್ದವರು ಉದ್ಯೋಗಕ್ಕಾಗಿ ಊರು ತೊರೆದಿದ್ದಾರೆ. ಇಂತಹ ಸಂದರ್ಭದಲ್ಲಿ ಇಂಧನ ಇಲಾಖೆಯು ಕರ್ನಾಟಕ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿ ನಿಯಮಿತ ಕ್ರೆಡಿಲ್ನೊಂದಿಗೆ ಅಭಿವೃದ್ಧಿಪಡಿಸಿರುವ ಸೋಲಾರ್ ಪಾರ್ಕ್ ಪಾವಗಡದ ಪಾಲಿಗೆ ಅಭಿವೃದ್ಧಿಯ ಹೊಸ ಭರವಸೆ ಮೂಡಿಸಿದೆ. ಅಲ್ಲದೆ ಈ ಭಾಗದ ಜನರಿಗೆ ಹೊಸ ಭರವಸೆ ಮೂಡಿಸಿದೆ. ಇನ್ನು ಸೋಲಾರ್ ಪಾರ್ಕ್ ನಿರ್ಮಾಣಕ್ಕಾಗಿ ನಾಗಲಮಡಿಕೆ ಹೋಬಳಿಯ 2,300 ರೈತರು 13,000 ಎಕರೆ ಭೂಮಿಯನ್ನ ಗುತ್ತಿಗೆ ಆಧಾರದ ಮೇಲೆ ನೀಡಿದ್ದಾರೆ. 12,000 ಎಕರೆ ಭೂಮಿಯನ್ನ ರೈತರಿಂದ ಪಡೆಯಲಾಗಿದ್ದು 2016ರ ಏಪ್ರಿಲ್ 1ರಿಂದ ಪ್ರತಿ ಎಕರೆಗೆ ವಾರ್ಷಿಕ 21,000 ರೂಪಾಯಿಗಳಂತೆ ಬಾಡಿಗೆ ಹಣ ರೈತನ ಬ್ಯಾಂಕ್ ಖಾತೆಗೆ ನೇರವಾಗಿ ಜಮೆ ಮಾಡುತ್ತಿದೆ. ಈ ಗುತ್ತಿಗೆ ಅವಧಿ 28 ವರ್ಷದ್ದಾಗಿದ್ದು 2044ರ ಮಾರ್ಚ್ 31ರವರೆಗೆ ಜಾರಿಯಲ್ಲಿರುತ್ತದೆ. ಇಷ್ಟೇ ಅಲ್ಲ, ಪ್ರತಿ 2 ವರ್ಷಗಳಿಗೊಮ್ಮೆ ಬಾಡಿಗೆ ಮೊತ್ತವನ್ನ ಮೂಲ ಬಾಡಿಗೆ ಮೊತ್ತಕ್ಕೆ 5% ಹೆಚ್ಚಳ ಮಾಡಿ ರೈತರಿಗೆ ಪಾವತಿಸಲಾಗುತ್ತಿದೆ. ಗುತ್ತಿಗೆ ಅವಧಿ ಮುಗಿದ ಬಳಿಕ ಭೂಮಿ ರೈತರಿಗೆ ಹಸ್ತಾಂತರವಾಗಲಿದೆ. ಹೀಗಾಗಿ ಭೂಮಿ ಕಳೆದುಕೊಳ್ಳುವ ಭಯ ರೈತರಿಗಿಲ್ಲ. ರಸ್ತೆ ಮತ್ತಿತರ ಕಾರಣಗಳಿಂದ ಬಳಕೆಯಾಗಿರುವ ಜಮೀನನ್ನ ಪುನಃ ಕೃಷಿಗೆ ಬಳಸಲು ಅಸಾಧ್ಯವಾದ್ದರಿಂದ ಅಂತಹ ರೈತರಿಗೆ ಪರಿಹಾರ ನೀಡಲಾಗಿದೆ.